ಹಲೋ ಸ್ನೇಹಿತರೆ, ನಾವು ಇದನ್ನ CSS ಅಲ್ಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದ್ರೆ ಮಿನಿಮಮ್ ವಿಡ್ತ್ ಹಾಗೆ ಮ್ಯಾಕ್ಸಿಮಮ್ ವಿಡ್ತ್ ಅಂತೇಳಿ. ನಾನು ಇಲ್ಲಿ ಬೇಸಿಕ್ HTML ಟ್ಯಾಗ್ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಅದೇ ರೀತಿ ಇಲ್ಲಿ ಬಾಡಿ ಟ್ಯಾಗ್ ಒಳಗಡೆ ಒಂದು ಹೆಡಿಂಗ್ನ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಡ್ಯೂನ ಕ್ರಿಯೇಟ್ ಮಾಡಿ ಅದರ ಒಳಗಡೆ ಒಂದು ಪ್ಯಾರಾಗ್ರಾಫ್ನ ಹಾಕಿದ್ದೀನಿ. ಅದೇ ರೀತಿ ಈ ಡ್ಯೂಗೆ ಒಂದು ಐಡಿನ ಕೊಟ್ಟಿದ್ದೀನಿ ನೋಡ್ರಿ, ಫಸ್ಟ್ ಅಂತೇಳಿ. ಹಾಗೆ ಇಲ್ಲಿ ನಾನು ಇನ್ಲೈನ್ ಸ್ಟೈಲ್ ಟ್ಯಾಗ್ನ ಯೂಸ್ ಮಾಡಿಕೊಂಡು ಫಸ್ಟ್ ಐಡಿನ ನಾನು ಸೆಲೆಕ್ಟ್ ಮಾಡಿರ್ತೀನಿ. ಈ ಫೈಲ್ನ ನಾನು min_width.html ಅಂತೇಳಿ ಸೇವ್ ಮಾಡಿರ್ತೀನಿ. ಮೊದಲು ನಾನು ಈ ಡ್ಯೂಗೆ ಬಾರ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಬಾರ್ಡರ್ 3px ಸಾಲಿಡ್ ಬ್ಲೂ ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡಿ ಈ ಫೋಲ್ಡರ್ ಒಳಗಡೆ ಈ ಫೈಲ್ನ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಮೇಲ್ಗಡೆ ಒಂದು ಹೆಡ್ಡಿಂಗ್ ಬಂದಿದೆ. ಅದೇ ರೀತಿ ಇಲ್ಲಿ ಡ್ಯೂನ ಕ್ರಿಯೇಟ್ ಮಾಡಿದೀವಲ್ಲ, ಈ ಡ್ಯೂಗೆ ಒಂದು ಬಾರ್ಡರ್ ಅನ್ನೋದು ಕ್ರಿಯೇಟ್ ಆಗಿದೆ. ಇದಕ್ಕೆ ನಾನು ವಿಡ್ತ್ನ 300 ಪಿಕ್ಸೆಲ್ಸ್ ಅಂತೇಳಿ ಕೊಟ್ಟಿರ್ತೀನಿ. ಅಂದ್ರೆ ಈ ಡ್ಯೂದು ವಿಡ್ತ್ ಅನ್ನೋದು 300 ಪಿಕ್ಸೆಲ್ಸ್ ಅಷ್ಟು ಮಾತ್ರ ಅಗಲವಾಗಿ ಡಿಸ್ಪ್ಲೇ ಆಗ್ಬೇಕಂತೇಳಿ ನಾನು ಕೊಟ್ಟಿರ್ತೀನಿ. ಈ ಫೈಲ್ನ ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಕಂಟೆಂಟ್ ಡ್ಯೂ ವಿಡ್ತ್ ಅನ್ನೋದು 300 ಪಿಕ್ಸೆಲ್ಸ್ ಅಷ್ಟು ಬಂದಿದೆ. ಹಾಗೆ ನಾನು ಈ ಫೋಲ್ಡರ್ ಒಳಗಡೆ ಒಂದು ಇಮೇಜ್ ಫೈಲ್ನ ಹಾಕಿದ್ದೀನಲ್ಲ, ಈ ಇಮೇಜ್ ಫೈಲ್ ಅನ್ನೋದು ಈ ಡ್ಯೂ ಒಳಗಡೆ ಡಿಸ್ಪ್ಲೇ ಆಗಬೇಕು ಅಂತಂದ್ರೆ ನಾನು ಇಲ್ಲಿ img ಟ್ಯಾಗ್ನ ಹಾಕ್ತೀನಿ ನೋಡ್ರಿ. img src ಇಮೇಜ್ ನೇಮ್ ಏನಿದೆಯಲ್ಲ img.jpg ಅಂತೇಳಿ ಹಾಕಿರ್ತೀನಿ. ಈ ಫೈಲ್ನ ಸೇವ್ ಮಾಡಿ ಬಂದು ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಡ್ಯೂ ಒಳಗಡೆ ಒಂದು ಇಮೇಜ್ ಬಂದಿದೆ. ಆದ್ರೆ ಈ ಇಮೇಜ್ ವಿಡ್ತ್ ಸೈಜ್ ಅನ್ನೋದು ದೊಡ್ಡದಾಗಿದ್ದು ನಾವು ಇಲ್ಲಿ ಡ್ಯೂಗೆ 300 ಪಿಕ್ಸೆಲ್ಸ್ ಅಷ್ಟು ವಿಡ್ತ್ ಅನ್ನು ಕೊಟ್ಟಿದ್ವಲ್ಲ, ಅದ್ರ ಓವರ್ಫ್ಲೋ ಆಗ್ಬಿಟ್ಟಿದೆ. ಈ ರೀತಿ ಓವರ್ಫ್ಲೋ ಆಗೋದನ್ನ, ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂತೇಳಿ ನಾವು ಮಿನಿಮಮ್ ವಿಡ್ತ್ ಹಾಗೂ ಮ್ಯಾಕ್ಸಿಮಮ್ ವಿಡ್ತ್ ನ ಕೊಡ್ಬೇಕಾಗುತ್ತೆ. ಇಲ್ಲಿ ವಿಡ್ತ್ ಗೆ ನಾನು ಮಿನಿಮಮ್ ವಿಡ್ತ್ ಅಂತೇಳಿ ಕೊಡ್ತೀನಿ. ಅಂದ್ರೆ ಮಿನ್ ಅಂತೇಳಿ ಹಾಕಿ 300 ಪಿಕ್ಸೆಲ್ಸ್ ಅಂತ ಇದೆಯಲ್ಲ, ಈ ಫೈಲ್ ನಾನು ಸೇವ್ ಮಾಡಿ ಈ ಬ್ರೌಸರ್ ಅಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಕಂಪ್ಲೀಟ್ ಸ್ಕ್ರೀನ್ ಸೈಜ್ ವಿಡ್ತ್ ತಗೊಂಡಿದೆ. ಅಂದ್ರೆ ಆ ಮಿನಿಮಮ್ ವಿಡ್ತ್ ಪ್ರಾಪರ್ಟಿ ಒಂದೇ ಹಾಕಿದ್ರೆ ನಡೆಯಲ್ಲ, ನಾವು ಅದರಲ್ಲಿ ಮ್ಯಾಕ್ಸಿಮಮ್ ವಿಡ್ತ್ ಅನ್ನೋ ಪ್ರಾಪರ್ಟಿ ಕೂಡ ಹಾಕ್ಬೇಕಾಗುತ್ತೆ. ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ವಿಡ್ತ್ 800 ಪಿಕ್ಸೆಲ್ಸ್ ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಆ ಡ್ಯೂ ಒಳಗಡೆ ಆ ಇಮೇಜ್ ಅನ್ನೋದು ಕ್ಲಿಯರ್ ಆಗಿ ಬಂದಿದೆ. ಹಾಗೆ ಈ ಇಮೇಜ್ ವಿಡ್ತ್ ಅನ್ನೋದು ಫುಲ್ ಸ್ಕ್ರೀನ್ ಆಗಿ ರೆಸ್ಪಾನ್ಸಿವ್ ಆಗ್ಬೇಕು ಅಂತಂದ್ರೆ ನಾವು ಇಮೇಜ್ ಗೆ ಸ್ಟೈಲ್ ನ ಕೊಡಬೇಕಾಗುತ್ತೆ. ನಾನು ಇಲ್ಲಿ img ಟ್ಯಾಗ್ ನ ಓಪನ್ ಮಾಡಿ ಹಾಗೆ ಇದಕ್ಕೆ ವಿಡ್ತ್ 100% ಅಂತೇಳಿ ಕೊಟ್ಟಿರ್ತೀನಿ. ಅಂದ್ರೆ ಆ ಪೇರೆಂಟ್ ವಿಡ್ತ್ ಏನಿದೆಯಲ್ಲ ಅದಕ್ಕೆ 100% ಆಗ್ಬೇಕು ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಈ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಆ ಡ್ಯೂ ಒಳಗಡೆ ಕಂಪ್ಲೀಟ್ ವಿಡ್ತ್ ಆಗಿ ಆ ಇಮೇಜ್ ಅನ್ನೋದು ಬಂದಿದೆ. ಹಾಗೆ ನಾವು ಈ ಸ್ಕ್ರೀನ್ ಸೈಜ್ ಅನ್ನೋದು ಎಷ್ಟು ಚಿಕ್ಕದು ಮಾಡ್ತೀವಲ್ಲ ಅಷ್ಟು ಆ ಕಂಟೆಂಟ್ ಅನ್ನೋದು ರೆಸ್ಪಾನ್ಸಿವ್ ಆಗಿ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಇಲ್ಲಿ 300 ಪಿಕ್ಸೆಲ್ಸ್ ವರೆಗೂ ಮಿನಿಮಮ್ ವಿಡ್ತ್ ಕೊಟ್ಟಿದ್ವಲ್ಲ, 300 ಪಿಕ್ಸೆಲ್ಸ್ ವರೆಗೂ ಮಾತ್ರ ಅದು ಶೋ ಆಗುತ್ತೆ. ಸರಿ ಸ್ನೇಹಿತರೆ, ನಿಮಗೆ ಈ ಮಿನಿಮಮ್ ವಿಡ್ತ್ ಹಾಗೆ ಮ್ಯಾಕ್ಸಿಮಮ್ ವಿಡ್ತ್ ಅನ್ನೋದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಂತ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.